ವಿಡಿಯೋ ಮಾಡುವಾಗ ಕಾಮನ್ ಆಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದೆ, ವ್ಯೂಸ್ ಬರ್ತಿರ್ಕಿಲ್ಲ. ಅವಾಗ ನಾರ್ಮಲ್ ವ್ಯೂಸ್ ಇತ್ತು. ಅವಾಗ ಒಂದು ಸ್ವಲ್ಪ ಪಬ್ಲಿಕ್ ಆಯಿತು, ಒಂದು ಸ್ವಲ್ಪ ಬರ್ತಾ ಬರ್ತಾ ಪಬ್ಲಿಕ್ ಆದಾಗ ಅವಾಗ ಏನಂದರೆ ನಮ್ಮ ಊರಲ್ಲಿ ಇದ್ದಂಥ ಜನರಿಗೆ ಎಲ್ಲರೂ ಕೂಡ ಗೊತ್ತಾಯಿತು. ಗೊತ್ತಾದ ತಕ್ಷಣ ಎಲ್ಲರೂ ಕೂಡ ಬಂದು ಎಲ್ಲರೂ ಬಂದು ಏನು ಮಾಡ್ತಾರೆ, ನಮ್ಮೊಂದು ತಾಯಿಗೆ ಕಾಮನ್ ಆಗಿ ನಮ್ಮ ಒಂದು ತಾಯಿ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾರೆ. ನಮ್ಮ ತಾಯಿ ಕೂಲಿ ಕೆಲಸ. ಅವರು ಕೆಲ್ಸಕ್ಕೆ ಹೋದಾಗ ಏನಂತ ನಮ್ಮ ತಾಯಿಗೆ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ನಿಮಗೆ ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ, ಕಾಲೇಜ್ ಬಿಟ್ಟು ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ, ಈ ರೀತಿ ಮಾಡ್ತಾ ಇದ್ದೀನಿ ಅಂತ ತುಂಬ ಜನ ಹೇಳಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಡ್ಸ್ ಯೂಟ್ಯೂಬ್ ಚಾನಲ್. ನಿಮಗೆ ಇವತ್ತೊಂದು ನೋಡಿದ್ರೆ, ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ರಿಂದ ಇಲ್ಲಿವರೆಗೆ ನಾನು ಟೋಟಲಾಗಿ ಎಷ್ಟು ಅಮೌಂಟನ್ನು ಯೂಟ್ಯೂಬ್ನಿಂದ ನಾನು ಅರ್ನ್ ಮಾಡಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದಾರೆ, ತುಂಬ ಜನ ಕಷ್ಟನೂ ಅಂದರೆ ತುಂಬ ಜನ ಕಮೆಂಟಲ್ಲಿ ಆಗ್ತಾ ಇದ್ದಾರೆ, ತುಂಬ ಜನ ಕಷ್ಟನೂ ಪಡ್ತಾ ಇದ್ದಾರೆ ಯೂಟ್ಯೂಬರ್ಸು. ನಾನು ಕೂಡ ಎಷ್ಟು ಇಲ್ಲಿವರೆಗೆ ಅಂದ್ರೆ ಹೇಳ್ಬೇಕು, ನನ್ನೊಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಇದೆ. ಇಲ್ಲಿವರೆಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ಟೋಟಲ್ ಇಲ್ಲಿವರೆಗೆ ನಾನು ಯೂಟ್ಯೂಬ್ನಿಂದ ಎಷ್ಟು ಅಮೌಂಟ್ ಅರ್ನ್ ಮಾಡಿದ್ದೀನಿ, ಎಷ್ಟು ದುಡ್ಡು ಮಾಡಿದ್ದೀನಿ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಹೇಳ್ತೀನಿ, ಕನ್ನಡ ಟೆಕ್ ರೇಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾವುದೇ ಕಾರಣಕ್ಕೂ ನಾನು ನಿಮಗೆ ಫೇಕ್ ಅಲ್ಲ, ಎಲ್ಲ ನಾನು ಲೈವ್ ಪ್ರೊಫೈಲ್ ಹೇಳ್ತೇನೆ. ನಾನು ನಿಮ್ಗೆ ಗೊತ್ತೇ ಇದೆ ಪ್ರತಿಯೊಂದು ಕೂಡ ನಾನು ನಿಮ್ಮ ಮುಂದೆ ಲೈವ್ ಪ್ರೊಫೈಲ್ ಸ್ಕ್ರೀನ್ಶಾಟ್ ಮೂಲಕ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಇಲ್ಲಿವರೆಗೆ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಅರ್ನ್ ಮಾಡಿದ್ದೀನಿ ಅಂತ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ನನ್ನೊಂದು ಲೈಫ್ನಲ್ಲಿ ಆದಂಥ ನನ್ನ ಪ್ರಾಬ್ಲಮ್ಸ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಬೇಕು. ಯಾಕಂದರೆ ಕಷ್ಟ ನಿಮಗೆ ಎಲ್ಲರೂ ಕೂಡ ಗೊತ್ತೇ ಇದೆ, ನನಗೂ ಕೂಡ ಆಗಿದೆ. ಇಲ್ಲಿವರೆಗೆ ನಾನು ಟೋಟಲಾಗಿ ಇಷ್ಟು ಅಮೌಂಟ್ ಅಂದರೆ ನಾನು ಇಷ್ಟು ಇಲ್ಲಿವರೆಗೆ ಬರೋದಕ್ಕೆ ಇಲ್ಲಿವರೆಗೆ ಅರ್ನಿಂಗ್ ಮಾಡಬೇಕಪ್ಪ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಏನೆಲ್ಲ ನನ್ನ ಕಷ್ಟ ಆಗಿದೆ ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೋ ಜಸ್ಟ್ ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ. ಸ್ಟಾರ್ಟಿಂಗ್ ಡೇಸಲ್ಲಿ ಎಲ್ಲರದು ಒಂದು ಕನಸು ಅಂದರೆ ನನ್ನದು ಒಂದು ಕನಸು, ಯೂಟ್ಯೂಬಲ್ಲಿ ನಾನು ವೀಡಿಯೋ ಮಾಡ್ಬೇಕಂತ ನನ್ನೊಂದು ಟಾರ್ಗೆಟ್. ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ನನ್ನೊಂದು ಮೊಬೈಲ್ ಇತ್ತು, ಅದು ರೆಡಿಮೇಡ್ ಮೊಬೈಲ್. ಆ ಒಂದು ನೀವು ನೋಡಿದ್ರೆ ಆ ಒಂದು ಮೊಬೈಲ್ ನಾನು ಡೈಲಿ ವೀಡಿಯೋ ಮಾಡ್ತಾಯಿದ್ದೆ. ನಾನು ವೀಡಿಯೋ ಮಾಡುವಾಗ ಕಾಮನ್ ಆಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ, ವ್ಯೂಸ್ ಬರ್ತಿರ್ಕಿಲ್ಲ. ಅವಾಗ ನಾರ್ಮಲ್ ವ್ಯೂಸ್ ಇತ್ತು. ಅವಾಗ ಒಂದು ಸ್ವಲ್ಪ ಪಬ್ಲಿಕ್ ಆಯಿತು, ಒಂದು ಸ್ವಲ್ಪ ಬರ್ತಾ ಪಬ್ಲಿಕ್ ಆದಾಗ ಅವಾಗ ಏನಂದರೆ ನಮ್ಮ ಊರಲ್ಲಿ ಇದ್ದಂಥ ಜನರಿಗೆ ಎಲ್ಲರೂ ಕೂಡ ಗೊತ್ತಾಯಿತು. ಅದು ಗೊತ್ತಾದ ತಕ್ಷಣ ಎಲ್ಲರೂ ಕೂಡ ಬಂದು ಎಲ್ಲರೂ ಬಂದು ಏನು ಮಾಡ್ತಾರೆ, ನಮ್ಮೊಂದು ತಾಯಿಗೆ ಕಾಮನ್ ಆಗಿ ನಮ್ಮ ಒಂದು ತಾಯಿ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾರೆ. ನಮ್ಮ ತಾಯಿ ಕೂಲಿ ಕೆಲಸ. ಅವರು ಕೆಲ್ಸಕ್ಕೆ ಹೋದಾಗ ಏನಂತ ನಮ್ಮ ತಾಯಿಗೆ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ನಿಮಗೆ ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ, ಕಾಲೇಜ್ ಬಿಟ್ಟು ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ, ಈ ರೀತಿ ಮಾಡ್ತಾ ಇದ್ದೀನಿ ಅಂತ ತುಂಬ ಜನ ಹೇಳಿದ್ದಾರೆ, ತುಂಬ ಜನ ಮಾತಾಡಿದ್ದಾರೆ. ಆದರೆ ಬಟ್ಟು ಅವಾಗ ನಮ್ಮ ತಾಯಿ ಏನು ಮಾಡಿದ್ರು ಗೊತ್ತಾ, ಅದನ್ನೆಲ್ಲ ಮಾತಾಡೋದು ಕೇಳಿದರು, ಏನೂ ಮಾಡಲಿಲ್ಲ ಅವರು, ಏನೂ ಅನ್ನಲಿಲ್ಲ. ಅವರು ಬಂದರು ನನ್ನ ಹತ್ತಿರ ಹೇಳ್ಬೇಕಲ್ಲ ಒಂದು ಮಾತರು, ಈ ರೀತಿ ನನಗೆ ಹೇಳಿದರು ನೀವು ವಿಡಿಯೋ ಮಾಡ್ತಾ ಅಂತ ಕೇಳಲೇ ಇಲ್ಲ ಅವರು ನನಗೆ ಡೈರೆಕ್ಟಾಗಿ ಬಂದು ಏನಂತ ಹೇಳ್ಬೇಕು, ನೀ ಏನು ಮಾಡ್ತಿ ಗೊತ್ತಿಲ್ಲ, ಅದ್ರ ಬಟ್ ನೀ ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಅದ್ರ ಬಟ್ ನಿನ್ನ ಜೀವನದಲ್ಲಿ ನೀನು ಸುಧಾರಣೆ ಆಗಬೇಕು, ನೀನು ಉದ್ಧಾರ ಆಗಬೇಕು, ನಿನ್ನ ಜೀವನದಲ್ಲಿ ನೀನು ಸಕ್ಸಸ್ ಅನ್ನೋದು ಕಾಣಬೇಕು. ಯಾವುದೇ ಒಂದು ನೂರಾರು ಜನ ಏನೇ ಮಾತಾಡಲಿ ಅದನ್ನು ಕಾಣಬೇಕು. ಮೊದಲನೇದು ಹೇಳ್ಬೇಕಾದ್ರೆ ನಾನು ಆ ರೀತಿ ಹೇಳಿದೆ ನಮ್ಮ ತಾಯಿ. ಅವಾಗ ನನಗೆ ತುಂಬ ಹುರುಪು ಅಂತು. ನಮ್ಮ ತಾಯಿ ನನಗೆ ಏನೂ ಬೈಯಲಿಲ್ಲ. ಇನ್ನು ನಮ್ಮ ತಾಯಿ ನೀ ವಿಡಿಯೋ ಮಾಡಬೇಡಪ್ಪ, ನೀ ಕಾಲೇಜ್ ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ ಅಂತ, ವಿಡಿಯೋ ಮಾಡಬೇಡ, ನೀನು ಮಾಡಲೇಬೇಡ, ನೀ ಕಾಲೇಜೇ ಮಾಡಿ ಅಂತ ನಮ್ಮ ತಾಯಿ ನನಗೆ ಯಾವತ್ತೂ ಬಲವಂತ ಮಾಡಿಲ್ಲ. ನೀ ಏನು ಮಾಡ್ತೀಯ ಮಾಡು, ಆದರೆ ನಿನ್ನ ಒಳ್ಳೆತನಕ್ಕೆ ನೀನು ಮಾಡ್ಕೋ, ಇಷ್ಟೇ ಹೇಳಿದರು. ಆವಾಗ ನಾನು ತುಂಬ ಖುಷಿ ಆಯಿತು. ನಾನು ವಿಡಿಯೋ ಮಾಡ್ತೇನೆ, ನಮ್ಮ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡ್ತಾಯಿತ್ತು. ಅವಾಗ ನಮ್ಮ ಫ್ಯಾಮಿಲಿ ಏನೂ ಬೈಲಿಲ್ಲ, ನಾನು ಸಪೋರ್ಟ್ ಮಾಡ್ತಿದ್ರು. ಅದರಲ್ಲಿ ನನಗೆ ತುಂಬ ಅವಾಗ ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡುವಾಗ ಪ್ರತಿಯೊಬ್ಬರು ನನಗೆ ಫ್ರೆಂಡ್ಸ್ ಆಗ್ಬೋದು, ಅಂದರೆ ಕೆಲವಷ್ಟು ಜನ ಮಾತಾಡ್ತಿದ್ರು. ಏನಂತ ಮಾತಾಡ್ತಿದ್ರು ಹೇಳ್ಬೇಕಾರೆ, ನಾನು ಹೊರಗಡೆ ಬಂದಾಗ ಇವ್ನು ವಿಡಿಯೋ ಮಾಡ್ತಾ ಇದ್ದಾನೆ ಬಿಡು, ಇವ್ನ ಕೈಲಿ ಏನಾಗುತ್ತೆ, ಇವ್ನು ಬರೀ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾನೆ, ಇವ್ನು ಲೈಫೇ ಹಾಳು ಮಾಡ್ತಾನೆ, ಇವ್ನು ಏನೂ ಮಾಡ್ತಾ ಇಲ್ಲ, ಇವ್ನು ಏನೋ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ, ಲೈಫೇ ವೇಸ್ಟ್ ಆಗ್ತದೆ, ಕಾಲೇಜ್ ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾನೆ, ಅಂದು ಮಾಡ್ತಾ ಇದ್ದಾನೆ, ಇವ್ನ ಲೈಫಲ್ಲಿ ನೀವು ಉದ್ಧಾರನೇ ಆಗಲ್ಲ, ಇವ್ನ ಲೈಫಲ್ಲಿ ಇವ್ನು ಸಕ್ಸಸ್ ಅನ್ನೋ ಕಾರಣ ಅಂದರೆ ಇವ್ನು ರಿಚ್ಚೇ ಮಾಡ್ಕೊಳ್ಳಲ್ಲ, ಇವ್ನ ಲೈಫಲ್ಲಿ ಇವ್ನು ಏನೂ ಮಾಡಲ್ಲ, ಇವನು ಮಂಡೆ ಅಂದರೆ ಒಂದು ಒಂಟಿ ಸ್ಥಳಗತ್ತೆ ಒಬ್ಬನೇ ಅಡ್ಡಾಡ್ತಾ ಇದ್ದೀನಿ, ಒಬ್ಬನೇ ವಿಡಿಯೋ ಮಾಡ್ತಾ ಇದ್ದೀನಿ, ಅದರಿಂದ ಏನು ಸಿಗುತ್ತೆ ಇವನಿಗೆ ಅಂತ ಹೇಳಿದರು. ಅವ್ರಿಗೀಗ ನಾನು ಲೈವ್ ಪ್ರೂಫಾಗಿ ತೋರಿಸಿದ್ದೀನಿ, ನಿಮಗೆ ಲೈವ್ ಪ್ರೂಫಾಗಿ ತೋರಿಸಿದ್ದೀನಿ ಅವ್ರಿಗೆ ನಾನು ನನ್ನೊಂದು ಹೇಳ್ಬೇಕಾರೆ. ಯಾಕಂದರೆ ಇವನು ನಾನು ಬಂದ್ರ ತಕ್ಷಣ ಅಂತಾರೋ ಇವನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಏನು ದುಡ್ಡು ಬರ್ತದೆ, ಏನು ಬರ್ತದೆ, ಏನೂ ಇಲ್ಲ, ಮಂಡೆ ವಿಡಿಯೋ ಮಾಡ್ತಾಯಿದೆ, ಯಾಕೆ ವಿಡಿಯೋ ಮಾಡ್ತಾಯಿದ್ದೆ, ಅದನ್ನ ವಿಡಿಯೋ ಏನು ಮಾಡ್ತಾಯಿದೆ, ಅದನ್ನ ಬಿಟ್ಟು ಕಾಲೇಜ್ ಹೋಗಪ್ಪ ಅಂತಂದ್ರು. ಆದರೆ ಬಟ್ ನಾನು ಅವ್ರಿಗೆ ಹೇಳ್ತೆ, ಅವ್ರಿಗೊಂದು ಮಾತು ಹೇಳಿದೆ, ಕಾಲೇಜು ಹೋಗುತ್ತೀನಿ, ವಿಡಿಯೋನು ಮಾಡ್ತೀನಿ, ನಾವು ವಿಡಿಯೋ ಮಾಡ್ತೀನಿ, ಅದಕ್ಕೆ ನಾನು ನಿಮ್ಮ ದುಡ್ಡು ಕೇಳ್ತಾನೆ, ನಿಮ್ಮ ಮೊಬೈಲ್ ಕೇಳ್ತಾನೆ, ನಿಮ್ಮ ಸಪೋರ್ಟ್ ಕೇಳ್ತಾನೆ, ಇಲ್ಲ, ನಾವು ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ನಮ್ಮ ಕನ್ನಡ ಸಬ್ಸ್ಕ್ರೈಬರ್ಸ್, ನನ್ನ ಯೂಟ್ಯೂಬರ್ಸ್ ಒಂದಲ್ಲ ನನ್ನೊಂದು ನಂಬಿಕೆ ಏನಪ್ಪ, ಒಂದಲ್ಲ ಒಂದು ದಿನ ನನ್ನೊಂದು ಸಬ್ಸ್ಕ್ರೈಬರ್ಸ್ ನನಗೆ ಕೈ ಹಿಡಿತಾರೆ, ಅವ್ರಿಗೋಸ್ಕರ ನಾನು ಕಾಯಬೇಕು. ಆ ಒಂದು ಟೈಮ್ ಬರುತ್ತೆ, ಆ ಟೈಮ್ ಬರೋದಕ್ಕೋಸ್ಕರ ನಾನು ಕಷ್ಟಪಡಲೇಬೇಕು ಅಂತ ಹೇಳಿ ಡೈಲಿ ವಿಡಿಯೋ ಮಾಡ್ತಾಯಿದ್ದೆ. ಅವರು ಎಷ್ಟು ನನಗೆ ಮಾತಾಡ್ತಾರೆ ಅಷ್ಟು ನಾವು ವಿಡಿಯೋ ಜಾಸ್ತಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ.
ಅವ್ರು ಎಷ್ಟು ಮಾತಾಡ್ತಾರೆ ಅಷ್ಟು. ಆ ಥರ ನಮ್ಮ ತಾಯಿ ಕೂಡ ಸಪೋರ್ಟ್ ಮಾಡಿದ್ರು. ಅದೇ ಥರ ನಾವು ಐ ಟಿ ಐ ಅಂದರೆ ಐ ಟಿ ಐ ರಾಯಬಾಗ್ ಹಾಸ್ಟೆಲ್ ಇದೆ, ಹಾಸ್ಟೆಲ್ದಲ್ಲಿ ಕೂಡ ನನಗೆ ಸಪೋರ್ಟ್ ಸಿಕ್ತು. ಹಾಸ್ಟೆಲ್ ಸ್ವಲ್ಪ ನಮ್ಗೆ ಟೈಮ್ ಸಿಕ್ತು, ಅಲ್ಲಿ ನನ್ನ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ರು, ತುಂಬ ಸಪೋರ್ಟ್ ಮಾಡಿದ್ರು. ಅಲ್ಲಿ ಇದ್ದಂಥ ಫ್ರೆಂಡ್ಸು ಹಲವಾರು ಫ್ರೆಂಡ್ಸು, ನಮ್ಮ ಸರ್ ಆಗ್ಬಾರ್ದು, ನಮ್ಮ ಕಾಲೇಜ್ ಸರ್ ಎಲ್ಲ ಕೂಡ ನನಗೆ ಸಪೋರ್ಟ್ ಮಾಡಿದ್ರು. ಆ ಒಂದು ಟೈಮಲ್ಲಿ ವಿಡಿಯೋ ಮಾಡು, ನಿನ್ನಲ್ಲಿ ಇದ್ದಂಥ ಟ್ಯಾಲೆಂಟ್ನ ತೋರಿಸ್ಕೊ. ಅವಾಗ ನನಗೆ ಹೇಳ್ಬೇಕ್ರೆ ಎಕ್ಸಾಂಪಲ್ ನಾನು ಇನ್ನೂ ಕೂಡ ಹೇಳ್ತೀನಿ ಎಲ್ಲರಿಗೂ, ನನಗೆ ಅವಾಗ ಒಂದು ಶರ್ಟ್ ತಗೋಷ್ಟು ₹1 ನನ್ನ ಹತ್ರ ಇಲ್ಲ, ಏನೂ ಇಲ್ಲ ನನ್ನ ಹತ್ರ. ಒಂದು ಶರ್ಟ್ ತಗೋಬೋದಷ್ಟು ಕೆಪಾಸಿಟಿ ಇಲ್ಲ ನನ್ನ ಹತ್ರ. ನನ್ನ ಜೀವನದಲ್ಲಿ ನನಗೆ ಆಗಿದೆ, ಇಷ್ಟು ಪ್ರಾಬ್ಲಮ್ ಆಗಿದೆ, ನನಗೆ ಒಂದು ಶರ್ಟ್ ತಗೋಷ್ಟು ಕೆಪಾಸಿಟಿ ಇಲ್ಲ. ಒಂದು ಮೊಬೈಲ್ ರಿಚಾರ್ಜ್ ಹಾಕ್ಸ್ಬೇಕಾರೆ ಕೆಲ್ಸಕ್ಕೆ ಹೋಗ್ಬೇಕು, ಅಷ್ಟು ನನ್ನ ಪ್ರಾಬ್ಲಮ್. ನಮ್ಮ ತಾಯಿನೂ ಕೂಲಿ ಕೆಲಸ, ನಮ್ಮ ಮಾಮವ್ರು ಕೂಲಿ ಕೆಲಸ, ನಾವೆಲ್ಲ ಕೂಲಿ ಕೆಲಸ. ನಮಗೇನು ಜಮೀನು ಏನೂ ಇಲ್ಲ, ಇರೋದು ನಾವು ಕೂಲಿ ಕೆಲಸ. ಇವತ್ತು ದುಡಿದ್ರೇ ಇವತ್ತು ದುಡಿದೆ ಅಂದರೆ ಇವತ್ತು ಬೆಳಗಿನ ಸಾಯಂಕಾಲವರೆಗೆ ದುಡಿದ್ರೆ ಮಾತ್ರ ನಾವು ಸಾಯಂಕಾಲ ಊಟ ಮಾಡೋವಷ್ಟು ದುಡ್ಡು ನಮಗೆ ಅನ್ನ ಸಿಗುತ್ತೆ ಒಂದು ತುತ್ತು. ಇವತ್ತೇ ದುಡ್ಲಿಲ್ಲ ಅಂದ್ರೆ ಅನ್ನನೇ ಇಲ್ಲ. ಅಷ್ಟು ನಾನು ಕಷ್ಟದಿಂದ ಬಂದೆ, ಅಷ್ಟು ಕಷ್ಟಪಟ್ಟಿದ್ದೆ ನಾನು ಹೇಳ್ಬೇಕ್ರೆ. ಇದೇ ರೀತಿ ನನಗೆ ಒಬ್ಬನೇ ಅಲ್ಲ, ನಿಮಗೂ ಕೂಡ ತುಂಬ ಕಷ್ಟ ಪಡ್ತಾ ಇದೆ. ಪ್ರತಿಯೊಬ್ಬರು ಕೂಡ ಎಲ್ಲರೂ ಮಾತಾಡ್ತಾರೆ, ಅವ್ರು ತುಂಬ ಜನ ಮಾತಾಡೋರು ಇದ್ದಾರೆ. ಏನಂತ ಮಾತಾಡ್ತಾರೆ, ಇವ್ನ ಕೈಯಲ್ಲಿ ಏನೂ ಆಗ ಮಂಡಿ ವಿಡಿಯೋ ಮಾಡ್ತಾ ಇದ್ದೇನೆ ಅಂತಾರೆ. ಆದ್ರೆ ಬಟ್ ಅಂಥವ್ರಿಗೆ ನಾವು ಮುಂದೆ ನಿಂತು ಆ ಸಾಧನೆ ಮಾಡಿ ತೋರಿಸ್ಬೇಕು. ನಾನು ಅದು ಮಾಡಿದೆ, ನಮ್ಮ ಒಂದು ತಾಯಿ ಜೊತೆ ನಾನು ಫಸ್ಟ್ ಪೇಮೆಂಟ್ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ನೀವು ಇನ್ನೂ ನೋಡ್ಕೊಳ್ಳಿ ನನ್ನ ಸಬ್ಸ್ಕ್ರೈಬರ್ಸ್. ಯಾಕಂದ್ರೆ ಇಷ್ಟು ನಾನು ಮಾತಾಡ್ಬೇಕಂದ್ರೆ ಎಷ್ಟು ನನಗೆ ಪ್ರಾಬ್ಲಮ್ ತುಂಬ ಆಗಿದೆ ಹೇಳ್ಬೇಕಾರೆ. ಒಂದು ಹೊತ್ತಿನ ಊಟಕ್ಕಾಗಿ ನಾವು ಎಷ್ಟೋ ಕಷ್ಟಪಟ್ಟಿದ್ದೀವಿ ಹೇಳ್ಬೇಕಾರೆ. ಡೈಲಿ ನಾನು ಎಲ್ಲ ವಿಡಿಯೋ ಮಾಡಿದ್ದೀನಿ. ನಾನು ಮೊದಲನೇ ವಿಡಿಯೋ ಎಡಿಟಿಂಗ್ ವಿಡಿಯೋ ನೋಡ್ಕೊಳ್ಳಿ, ಎಡಿಟಿಂಗ್ ಬಗ್ಗೆ ಮಾಡಿದ್ದೀನಿ, ಟೆಕ್ ಕ್ಯಾಟಗರಿ ಅಲ್ಲ. ಮೊದಲನೇ ವಿಡಿಯೋ ಎಡಿಟಿಂಗ್ ಬಗ್ಗೆ ವಿಡಿಯೋ ಮಾಡಿದೆ. ಆ ವಿಡಿಯೋ ಎಲ್ಲಿ ಮಾಡಿದ್ವಿ, ಒಂದು ಕಬ್ಬಿನ ಬ್ಯಾಟ್ರಿ ಅಂತ ಇರುತ್ತೆ. ಕಬ್ಬಿನ ಸೀಸನ್ ನಿಮಗೆಲ್ಲ ಗೊತ್ತೆ, ಆಡ್ವಾರ್ ಬ್ಯಾಟ್ರಿ, ಸುಗರ್ ಬ್ಯಾಟ್ರಿ, ಈ ರೀತಿ ಬ್ಯಾಟ್ರಿ. ಆ ಗ್ಯಾಂಗು ನಾನು ಕಬ್ಬು ಕಡಿದೀನಿ. ನಾನು ಒಂದು ಸೀಸನ್ ಮುಗಿಸಿದ್ದೀನಿ. ನಾನು ಕಬ್ಬು ಕಡಿದೀನಿ, ನಾನು ಮಾಡಿಲ್ದೇನೇ ಇಲ್ಲ. ಆ ಕಬ್ಬು ಕಿಡ್ದಾನೆ ವಿಡಿಯೋ ಮಾಡಿದ್ದೀನಿ ನಾನು ಆವಾಗ ಒಂದು ಟೈಮ್ದಲ್ಲಿ. ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು. ಆ ಕಷ್ಟಪಟ್ಟಿದ್ದಕ್ಕೆ ಈಗ ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಸಪೋರ್ಟ್ ಸಿಕ್ತು. ಆ ಸಪೋರ್ಟ್ ನನಗೆ ಈಗ ಸಿಕ್ತು. ಎಷ್ಟೋ ಕಷ್ಟಪಟ್ಟು ಬಂದೆ, ಎಲ್ಲೋ ಇದ್ದೆ ಅಂದರೆ ಹೇಳ್ಬೇಕ್ರೆ ನಾನು ನನ್ನ ಪ್ರಾಬ್ಲಮ್ದಲ್ಲಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಈ ಶರ್ಟ್ ಮಾತ್ರ ಇದು ನಂದಲ್ಲ, ಈಗಲೂ ಕೂಡ ನನ್ನ ಮೇಲೆ ಮುಚ್ಚುಮರೆ ಏನಿಲ್ಲ. ಈ ಶರ್ಟ್ ನನ್ನಲ್ಲ, ಇದು ನಾನು ನಮ್ಮ ಒಂದು ಹಾಸ್ಟೆಲ್ದಲ್ಲಿ ಇದ್ದಂಥ ಒಬ್ಬ ಅಣ್ಣ ಕೊಟ್ಟಿದ್ದ ಶರ್ಟ್ ಇದು. ಈ ಶರ್ಟ್ ಹಾಕೊಂಡು ಒಂದೇ ವಿಡಿಯೋ ಮಾಡಿದೆ. ಆ ವಿಡಿಯೋಗೆ ಅವನು ನೋಡಿದ್ದಾನೆ. ಆ ವಿಡಿಯೋದಲ್ಲಿ ಈ ಶರ್ಟ್ ಇಷ್ಟ ಆಗಿ, ಈ ಶರ್ಟ್ ನೀನು ಹಾಕೋ, ತುಂಬ ಸಖತ್ತಾಗಿ ಕಾಣ್ತೆ, ನೀನೇ ತಗೋ ಅಂತಂದ. ನನಗೆ ಈ ಶರ್ಟ್ ತಗೋಟ್ಟು ಕೆಪಾಸಿಟಿ ಇರಲಿಲ್ಲ. ಒಂದು ಶರ್ಟ್ ತಗೋಟ್ಟು ಕೆಪಾಸಿಟಿ ಇಲ್ಲ, ಒಂದು ಮೈಕ್ ತಗೋಟ್ಟು ಕೆಪಾಸಿಟಿ ಇರಲಿಲ್ಲ. ಅದೇ ಮೈಕು ಈ ನಾರ್ಮಲ್ ಮೈಕು ಇವತ್ತು ಎಷ್ಟು ₹108 ಮೈಕ್ ತೊಗೊಂಡಿದ್ದೀನಿ ನಾನು. ಆ ಒಂದು ಟೈಮ್ದಲ್ಲಿ ಒಂದು ಟ್ರೈಪಾಡ್ ತಗೋಷ್ಟು ಕೆಪಾಸಿಟಿ ಇಲ್ಲ. ಒಂದು ಟ್ರೈಪಾಡ್ ಅದು ಕೆಲಸಕ್ಕೆ ಹೋಯ್ತು ಒಂದು, ಅದು ಟ್ರೈಪಾಡ್ ಬಂದ್ಬಿಟ್ಟು ಎಷ್ಟಪ್ಪ ₹250 ಸಮಥಿಂಗ್ 300ವರೆಗೆ ಇತ್ತು. ಅದು ಬೆಲೆ ಟ್ರೈಪಾಡು. ಆ ಒಂದು ಟ್ರೈಪಾಡ್ ಕೂಡ ವಿಡಿಯೋ ಮಾಡಿದೆ. ಆ ಟ್ರೈಪಾಡಲ್ಲಿ ವಿಡಿಯೋ ಮಾಡಿದೆ. ಆ ಟ್ರೈಪಾಡ್ ಕೂಡ ಮುರಿದೋಯ್ತು. ಆ ಟ್ರೈಪಾಡ್ ಮುರಿತು. ನಾನು ಟ್ರೈಪಾಡ್ ಇಲ್ಲೋಕ್ಕಿಂತ ಮುಂಚೆ ಏನು ಮಾಡ್ತೀನಿ, ಒಂದು ಕಿಟಕಿಯಲ್ಲಿ ಇಟ್ಟು ವಿಡಿಯೋ ಮಾಡ್ತಾಯಿದ್ದೆ. ಒಂದು ಕಿಟಕಿ ಬಾಗದಲ್ಲಿ ಇಟ್ಟು ವಿಡಿಯೋ ಮಾಡ್ತಾಯಿದ್ದೆ. ಟ್ರೈಪಾಡ್ ಇತ್ತು. ಆ ಥರ ನಮ್ಮ ಹಾಸ್ಟೆಲ್ ಫ್ರೆಂಡ್ಸ್ ಕೂಡ ಒಬ್ಬೊಬ್ರು ತುಂಬ ನನ್ನ ಫ್ರೆಂಡ್ಸ್ ಸಪೋರ್ಟ್ ಮಾಡಿದೆ. ಕೈಯಲ್ಲಿ ಮೊಬೈಲ್ ಇಟ್ಟು ನಾನು ಎಲ್ಲಿವರೆಗೆ ವಿಡಿಯೋ ಮಾಡ್ತೀನಿ ಎಲ್ಲಿವರೆಗೆ ನಾನು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅಷ್ಟು ಮಾಡಿದ್ದಾರೆ ನನಗೆ, ಅಷ್ಟು ಸಪೋರ್ಟ್ ಮಾಡಿದ್ದಾರೆ, ಅಷ್ಟು ಒಳ್ಳೇದು ಮಾಡಿದ್ದಾರೆ. ಮತ್ತು ಅದ್ರ ಜೊತೆ ತುಂಬ ಜನ ನನಗೆ ಮಾತಾಡೋ ಅಂದರೆ ನಾನು ಮಾತಾಡ್ಬೇಕಂದ್ರೆ, ಈಗ ಯಾರಾದರೂ ನನ್ನ ಫ್ರೆಂಡ್ಸ್ ಹೋಗ್ತಾರೆ ಅಂದರೆ ಅವ್ರು ಮಾತಾಡಬೇಕು ಅಂದರೆ ನನ್ನ ಹತ್ರ ಏನೂ ಕೆಪಾಸಿಟಿ ಇಲ್ಲ. ಏನೋ ಯಾರಾದರೂ ಪಾರ್ಟಿಗೆ ಇದಾರೆ, ಎಲ್ಲಾದರೂ ಊಟಕ್ಕೆ ಹೋದಾರೆ, ಫ್ರೆಂಡ್ಸ್ ಅಂದ ತಕ್ಷಣ ಅಲ್ಲಿ ಹೋಗೋಣ ಬಾ, ಇಲ್ಲಿ ಹೋಗೋಣ ಅಂತ ಅಂತಾರೆ. ಅದ್ರ ಬಟ್ ಅವಾಗ ನನ್ನ ಹತ್ರ ₹1 ಅಮೌಂಟ್ ಇದ್ದಿರ್ಕಿಲ್ಲ. ಅಷ್ಟು ಕಷ್ಟದಲ್ಲಿದೆ. ಒಂದು ಶರ್ಟ್ ನಾನು ಹೇಳಿದ್ದೀನಿ, ಒಂದು ಶರ್ಟ್ ತಗೋಟ್ಟು ಕೆಪಾಸಿಟಿ ಇಲ್ಲ ನಮ್ಮ ಆ ಒಂದು ಇದನ್ನಿತ್ತು ನಮಗೆ. ಆ ಒಂದು ಟೈಮ್ ಇತ್ತು ಆವಾಗ, ಆ ಒಂದು ಟೈಮ್ ಇತ್ತು. ಮತ್ತು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾನೆ ಹಾಳಾಗ್ತಿದ್ದೇನೆ ಅಂತ ತುಂಬ ಜನ ಮಾತಾಡಿದಾರಲ್ಲ, ಅವ್ರಿಗೆಲ್ಲ ನಾನು ನಿಮಗೆ ಲೈವ್ ಪ್ರೊಫೈಲ್ ತೋರಿಸಿದ್ದೀನಿ. ಇಷ್ಟು ಅಮೌಂಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬಿಂದ, ಇಷ್ಟು ದುಡಿತಾ ಇದ್ದೀನಿ. ಈಗ ಯೂಟ್ಯೂಬಲ್ಲೇ ನನ್ನ ಜೀವನ, ಯೂಟ್ಯೂಬೇ ನನ್ನ ಸಬ್ಸ್ಕ್ರೈಬರ್ಸ್ದೇ ನನ್ನ ಜೀವನ ಅಂತ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ. ಈಗ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀನಿ. ಈಗ ಯಾರು ಏನು ಮಾಡಲ್ಲ, ನಾನು ಯಾರು ಏನಂತಾರೆ, ನಾನು ವಿಡಿಯೋ ಡೈಲಿ 3 ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮನಸ್ಸಿಗೆ. ಅಂದರೆ ನಾನು ಕೆಲಸ ಬೇಕಾದ್ರೆ ಕೆಲಸ ಮಾಡ್ತೀನಿ, ಇಲ್ಲಾಂದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಕಾಲೇಜ್ ಮಾಡ್ತೀನಿ, ಕಾಲೇಜ್ ಹೋಗೋದು ಬರೋದು ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ಯಾರೇನು ಕೇಳ್ತಾರೆ, ನಾನು ಯಾರು ಕೇಳಲ್ಲ. ಯಾಕಂದರೆ ಈಗ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಆರಾಮಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಆರಾಮಾಗಿ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾನೆ ಎಂಜಾಯ್ಗೆ ಅಂದೇನಿಲ್ಲ. ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು, ಕೆಲಸ ಇದ್ರೆ ಕೆಲಸ ಮಾಡೋದು, ಈ ರೀತಿ ಮಾಡ್ಕೋತಾ ಆರಾಮಾಗಿ ಇದ್ದೀನಿ. ನನ್ನ ಲೈಫಲ್ಲಿ ಸೆಟ್ಲ್ ಇದ್ದೀನಿ ಅಂತ ನಾನು ಲೈಫಲ್ಲಿ ಸ್ವಲ್ಪ ಈಸಿ ಅಂದರೆ ಆಗಿರೋಕ್ಕಿಂತ ಈಗ ನನಗೆ ಸ್ವಲ್ಪ ಇಂಪ್ರೂವ್ ಆಗಿದೆ, ಎಲ್ಲ ಇಂಪ್ರೂವ್ ಆಗಿದೆ. ಈಗ ನಾನು ಯೂಟ್ಯೂಬ್ನಿಂದ ತುಂಬ ಮಾಡಿದ್ದೀನಿ. ಯೂಟ್ಯೂಬ್ನಿಂದ ನನಗೆ ತುಂಬ ಇನ್ನೂ ಸಪೋರ್ಟ್ ಸಿಗಬೇಕು, ಇನ್ನೂ ತುಂಬ ಮಾಡಬೇಕು. ನಾನು ಯೂಟ್ಯೂಬಲ್ಲಿ ಇನ್ನೂ ತುಂಬ ಮಾಡಬೇಕು ನನ್ನ ಟಾರ್ಗೆಟ್ ಇದೆ. ಅದು ಮಾಡಲೇಬೇಕು ಅಂತ ನನ್ನೊಂದು ಸಾಧನೆ ಇದೆ. ನಮ್ಮ ತಾಯಿ ಒಂದು ಮಾತು ಕೊಟ್ಟಿದ್ದಾನೆ. ಆ ಮಾತನ್ನು ನಾನು
ಅದನ್ನ ಖಂಡಿತವಾಗಿ 100% ಅದನ್ನ ಮಾಡೇ ಮಾಡ್ತೀನಿ. ಅಲ್ಲಿವರೆಗೆ ಯೂಟ್ಯೂಬ್ ಚಾನಲ್ ಅಂದರೆ ಈ ಕನ್ನಡ ಟೆಕ್ ಟಿಪ್ಸ್ ನಿಲ್ಲೋಲ್ಲ, ಅಲ್ಲಿವರೆಗೆ ವಿಡಿಯೋ ಮಾಡ್ತಾನೆ ಇರ್ತೀನಿ, ಪ್ರತಿಯೊಬ್ಬರು ಹೇಳ್ತೀನಿ. ನಾನು ನಿಮ್ಗೆ ಹೇಳ್ಬೇಕಾದ್ರೆ ಎಷ್ಟೋ ಕಷ್ಟಪಟ್ಟು ಬಂದಿದ್ದೀನಿ, ನಾನು ಬಂದಿದ್ದೆ ಎಷ್ಟೋ ಕಷ್ಟದಿಂದ ಬಂದಿದ್ದೀನಿ, ಇಲ್ಲಿವರೆಗೆ ಬಂದಿದ್ದೀನಿ ಅಂದ ತಕ್ಷಣ ನನಗೇನು ಏನು ಅಂತ ನಾನೇನು ಇಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದೆ, ನನಗೆ ಕೊಬ್ಬ ಬಂದಿದೆ ಅಂತ ನಾನು ಏನು ಮಾತಾಡ್ತಾ ಇರ್ಕಿಲ್ಲ, ನಾನು ಏನೂ ಮಾತಾಡಲ್ಲ, ಹಂಗೆ ಏನೂ ಇಲ್ಲ. ನಾನು ನಾರ್ಮಲ್ ಮನುಷ್ಯನೇ, ನಾನು ನಾರ್ಮಲ್ ಹೇಳ್ಬೇಕಾರೆ ಎಲ್ಲ ಕಡೆ ನಾನು ಏನೂ ಮಾಡಿದ್ರು ಕೂಡ ನಾನು ಅಷ್ಟಿದೆ ಇಷ್ಟಿದೆ ಅಂತ ಏನೂ ಇಲ್ಲ. ನಾನು ಯಾವ ರೀತಿ ಇರ್ಬೇಕು ಆ ರೀತಿ ಸಿಂಪಲ್ ಮನುಷ್ಯನೇ ಹೇಳ್ಬೇಕಾರೆ. ಯಾಕಂದರೆ ಎಕ್ಸಾಂಪಲ್ ನನಗೆ ನನಗೆ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಏನಿದಾರಲ್ಲ, ಇವ್ರು ಯಾರೇ ಬಂದು ಒಬ್ಬರು ಮಾತಾಡ್ಸೋಕೆ ಅವ್ರ ಜೊತೆ ನಾನು ಮಾತಾಡಿಸ್ತೀನಿ, ನನಗೆ ಖುಷಿ ಆಗುತ್ತೆ, ಅದರಲ್ಲಿ ತುಂಬ ಖುಷಿ ಆಗುತ್ತೆ. ಇಷ್ಟು ನನ್ನ ಲೈಫಲ್ಲಿ ನಾನು ಕಷ್ಟ ತುಂಬ ಪಟ್ಟಿಂದ ಮಾತಾಡೋರು ತುಂಬ ಜನ, ಆದ್ರೂ ಕೂಡ ನಾವು ವಿಡಿಯೋ ಮಾಡೋದು ನಿಲ್ಲಿಸಲಿಲ್ಲ. ಆ ವಿಡಿಯೋ ಮಾಡೋದು ನಿಲ್ಲಿಸಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಲೈಫಲ್ಲಿ ಇಲ್ಲಿವರೆಗೆ ಬಂದಿದ್ದೀನಿ. ಈಗ ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾರೆ, ನಾನು ಇಲ್ಲಿವರೆಗೆ ಟೋಟಲಾಗಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿವರೆಗೆ ನಾನು ಟೋಟಲಾಗಿ ಟೋಟಲ್ ಅಮೌಂಟ್ ಎಷ್ಟು ಅರ್ನಿಂಗ್ ಮಾಡಿದ್ದೀನಿ ಅಲ್ಲ, ನಾನು ನಿಮಗೆ ಸ್ಕ್ರೀನ್ಶಾಟ್ ಮೂಲಕ ತೋರಿಸ್ತೀನಿ. ಪ್ರತಿಯೊಬ್ಬರು ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸ್ತೀನಿ, ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ಹಾಕ್ತೀನಿ, ನೋಡ್ಕೊಳ್ಳಿ. ಈಗ ಕಾಣ್ತಾ ಇದ್ದಲ್ಲ, ಇಷ್ಟು ನಾನು ಯೂಟ್ಯೂಬ್ನಿಂದ ಅರ್ನಿಂಗ್ ಮಾಡಿದ್ದೀನಿ. ಇದು ನನ್ನ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ಮಾಡಿದಂಥ ನಾನು ಟೋಟಲಾಗಿ ಅರ್ನಿಂಗ್. ಯೂಟ್ಯೂಬ್ನಿಂದ ಈಗ ಒಳ್ಳೆ ರಿಂಗ್ ಲೈಟ್ ತೊಗೊಂಡೆ, ಒಂದು ಹೊಸ ಮೊಬೈಲ್ ತೊಗೊಂಡೆ, OnePlus Nord 2, ಮತ್ತು ಅದ್ರ ಜೊತೆ ಒಂದು ಹೊಸ ಮೈಕ್ ತೊಗೊಂಡೆ, IBM ತೊಗೊಂಡೆ, ಒಂದು ಬ್ಯಾಕ್ಗ್ರೌಂಡ್ ತೊಗೊಂಡೆ. ನಾನು ಬ್ಯಾಕ್ಗ್ರೌಂಡ್ ಅಂದ ತಕ್ಷಣ ನೆನಪದ್ದು ಬ್ಯಾಕ್ಗ್ರೌಂಡ್ ಹಾಕೋ ಒಟ್ಟು ಕೆಪಾಸಿಟಿ ಇರಲ್ಲ. ಈಗ ಬ್ಯಾಕ್ಗ್ರೌಂಡ್ ತೊಗೊಂಡಿನಿ, ಒಂದು ರಿಂಗ್ ಲೈಟ್ ತೊಗೊಂಡಿನಿ, ಮೊಬೈಲ್ ತೊಗೊಂಡಿನಿ. ಇನ್ನೂ ಮುಂದುಗಡೆ ಇದೆ, ಒಂದು ಡಿಪ್ಲೊಮಾ ಅಡ್ಮಿಷನ್ ಕೂಡ ಮಾಡಿದ್ದೀನಿ. 1 ವರ್ಷಕ್ಕೆ 30,000 ರೂಪಾಯಿ ಫೀಸ್ ಇದೆ. ಅದು 30,000 ಟೋಟಲ್ ಬಂದ್ಬಿಟ್ಟು 40,000ವರೆಗೆ ಆಗುತ್ತೆ ಅದು ಎಲ್ಲ ಖರ್ಚು. ಅದನ್ನು ಅಡ್ಮಿಷನ್ ಮಾಡಿದ್ದೀನಿ, ಇದನ್ನು ಮಾಡಿದ್ದೀನಿ. ಇದೆಲ್ಲ ಮಾಡೋದಕ್ಕೆ ಏನಪ್ಪ ನನ್ನ ಎಲ್ಲಿಂದ ಬಂತು ದುಡ್ಡು? ಅದೆಲ್ಲ ನನ್ನೊಂದು ಯೂಟ್ಯೂಬ್, ನನ್ನೊಂದು ಸಬ್ಸ್ಕ್ರೈಬರ್ಸ್ನಿಂದ ಬಂದಿದೆ. ಅವರಿಂದ ನಾನು ಇಲ್ಲಿವರೆಗೆ ಬಂದೀನಿ. ಅವ್ರು ಮಾಡಿದ ಸಪೋರ್ಟ್ನಿಂದ ಇಲ್ಲಿವರೆಗೆ ನಾನು ಟೋಟಲಾಗಿ ಇಷ್ಟು ಅರ್ನಿಂಗ್ ಮಾಡಿದ್ದೀನಿ. ಇನ್ನು ಮುಂದೆ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ, ಇದೇನು ಸಪೋರ್ಟ್ ಮಾಡ್ತಾರೆ ಇದೇ ರೀತಿ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಕೂಡ ವಿಡಿಯೋ ಮಾಡ್ತೀನಿ. ನೀವು ನೋಡಿರ್ಬೋದು, ನಮ್ಮ ತಾಯಿ ಕೂಡ ಒಂದು ವಿಡಿಯೋದಲ್ಲಿ ಬಂದಿರೋ ಎಷ್ಟು 7ನೇ ಪೇಮೆಂಟಲ್ಲಿ ಹತ್ತಿದ್ದಾರೆ ಅವರು. ಯಾಕಂದರೆ ಅಷ್ಟು ಅಂದರೆ ತಂದೆ ಎಲ್ಲ ನಾವು ನಾವೇ ದುಡಿಬೇಕು, ದುಡಿದು ಊಟ ನಾವೇ ಕಷ್ಟಪಡ್ಬೇಕು. ಹಂಗೆ ನಾವು ಚಿಕ್ಕನಿದ್ದಾಗ ನಮ್ಮ ತಾಯಿ ನಮಗೆ ದುಡ್ದು ಹಾಕಿದ್ದಾರೆ. ನಮ್ಮಮ್ಮ, ನಮ್ಮ ತಾಯಿ, ಅವ್ರ ಫ್ಯಾಮ್ಲಿ ಅವರು ಹಾಕಿದಾರೆ. ಅವಾಗ ನಮ್ಗೇನು ಗೊತ್ತಾಗ್ತಿರ್ಕಿಲ್ಲ, ಅವೇನು ಚಿಕ್ಕ ವಯಸ್ಸು, ಅವಾಗೇನು ಗೊತ್ತು, ಬರೀ ಊಟ ಮಾಡೋದು ಅಡ್ಡಾಡೋದು. ಅವಾಗ ಅವರು ಎಷ್ಟು ಕಷ್ಟಪಟ್ಟಿದ್ದಾರಲ್ಲ, ಅವ್ರು ಕಣ್ಣೀರು ಹಾಕಿದಾರಲ್ಲ, ಆ ಕಣ್ಣೀರನ್ನು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಷ್ಟು ನಾವು ಈಗ ಕಷ್ಟಪಡಬೇಕು, ಅವ್ರನ್ನ ಬೆಳೆಸ್ಬೇಕು, ಅವ್ರನ್ನ ಒಳ್ಳೆಯದಾಗಿ ನೋಡ್ಕೊಳ್ಬೇಕು. ಅದೊಂದು ನನ್ನ ಒಂದು ಆಸೆ. ಅದೊಂದು ಆ ದೇವ್ರನಿಂದ ಈಗ ಚೆನ್ನಾಗಿ ಆಗ್ತಾಯಿದೆ, ನಿಮ್ಮಿಂದ ಕೂಡ ಆಗ್ತಿದೆ, ನಿಮ್ಮ ಸಪೋರ್ಟಿಂದ ನಮಗೆ ಒಳ್ಳೇದಾಗ್ತಿದೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಇದೇ ರೀತಿ ನನ್ನೊಂದು ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನಾನು ಇಲ್ಲಿವರೆಗೆ ಎಷ್ಟು ಅರ್ನಿಂಗ್ ಮಾಡಿದ್ದೀನಿ, ಇಲ್ಲಿವರೆಗೆ ನಾನು ಏನೇನಾಯಿತು ನನ್ನ ಲೈಫಲ್ಲಿ ಎಲ್ಲ ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ, ಯಾವುದೋ ಮುಚ್ಚಮರಿ ಮಾಡಿಲ್ಲ ಅಂತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಬ್ಬರು ಕನ್ನಡ ಟೆಕ್ ಟಿಪ್ಸ್ ಫ್ಯಾಮಿಲಿ ಮೆಂಬರ್ಸ್ ಹೇಳೋದು ಇಷ್ಟೇ. ಯಾರು ಕೂಡ ಈ ವಿಡಿಯೋ ಮಾಡೋಕ್ಕೆ ನನಗೆ ಏನಂದರೆ ನನ್ನ MSL ನನ್ನ ಫ್ಯಾಮಿಲಿ ಬಗ್ಗೆ ನಾನು ನಿಮಗೆ ತಿಳಿಸಿದೆ ಅಂದರೆ ನೀವು ತಿಳ್ಕೊಬೇಕು. ನೀವು ಕೂಡ ವಿಡಿಯೋ ಮಾಡಬೇಕು. ನೀವು ಕೂಡ ಈ ಫ್ಯಾಮಿಲಿ ಅಂದರೆ ನಿಮಗೂ ಕೂಡ ಪ್ರಾಬ್ಲಮ್ ಇರುತ್ತೆ. ವಿಡಿಯೋ ಮಾಡಿ ಮಾತಾಡೋರು ಮಾತಾಡೋ ಜನ ತುಂಬ ಜನ ಹಿಂದ್ಗಡೆ ಇರುತ್ತೆ. ಅದ್ರ ಬಟ್ ಇಲ್ಲಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ ಅಂತ ಹೇಳಿ ಅವರಿಗೆ. ಹಿಂದ್ಗಡೆ ಮಾತಾಡೋದಲ್ಲ, ಮುಂದ್ಗಡೆ ಬಂದು ಮಾತಾಡಿ ತೋರಿಸ್ಬೇಕು. ಅದು ಕ್ಯಾಮ್ರಾ ಮುಂದೆ ಬರೋದು ಅಷ್ಟು ಸುಲಭ ಅಲ್ಲ, ಅದು ಅಷ್ಟು ಕಷ್ಟನೇ ಇದೆ. ನಾನು ತುಂಬ ಪ್ರಾಬ್ಲಮ್ ಆಗಿದೆ, ಆದರೂ ಕೂಡ ವಿಡಿಯೋ ಮಾಡ್ತಾ ಬಂದಿದ್ದೀನಿ. ಈಗ ನಾನು ಎಂಜಾಯ್ ಆಗಿದ್ದೀನಿ, ತುಂಬ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಫಸ್ಟ್ ಕ್ಲಾಸ್ ಅಂದರೆ ಯಾವ ರೀತಿ ಅಂದರೆ ಆರಾಮಾಗಿ ನಾನೊಬ್ಬನೇ ಕಾಲೇಜ್ ಹೋಗೋದು, ಬಂದು ವಿಡಿಯೋ ಮಾಡೋದು ನನ್ನ ಕೆಲಸ. ನಾನು ನನಗೆ ಯೂಟ್ಯೂಬ್ ಬಿಟ್ಟರೆ ನನಗೆ ಏನೂ ಮಾಡಲ್ಲ. ಯೂಟ್ಯೂಬ್ ಬಿಟ್ಟರೆ ಕಾಲೇಜ್ ಬಿಟ್ಟರೆ ಮನೆ ಬಿಟ್ಟರೆ ಕೆಲಸ ಬಿಟ್ಟರೆ ಏನೂ ಇಲ್ಲ. ಲೈಫಲ್ಲಿ ಎಂಜಾಯ್ ಆಗಿದ್ದೀನಿ, ಖುಷಿಯಾಗಿದ್ದೀನಿ. ಊಟ ಊಟ ಆರಾಮಾಗಿ ಕೂತು ಊಟ ಮಾಡ್ತೀನಿ, ಪದ್ಧತಿ ಅಂದರೆ ಇದ್ದೀನಿ. ಎಲ್ಲ ನನ್ನ ಕನ್ನಡ ಟೆಕ್ ಟಿಪ್ಸ್ ಸಬ್ಸ್ಕ್ರೈಬರ್ಸ್, ಇದಕ್ಕೆಲ್ಲ ಕಾರಣ ಮೇನ್ ಪಾಯಿಂಟ್ ನೀವೇ. ಇದೇ ರೀತಿ ನಾನು ಸಪೋರ್ಟ್ ಮಾಡಿ. ಯೂಟ್ಯೂಬ್ನಿಂದ ನಾವು ಇಷ್ಟು ಅರ್ನಿಂಗ್ ಮಾಡಿದ್ದೀನಿ. ಮತ್ತು ಇದು ಇಲ್ಲದೆ ಮತ್ತು ಇನ್ನೂ ಸ್ಪಾನ್ಸರ್ ವಿಡಿಯೋ ಅಲ್ಲಿ ಅಂತ ಅದನ್ನು ಕೂಡ ನಾನು ಅರ್ನಿಂಗ್ ಮಾಡಿದ್ದೀನಿ. ಅದು ಕೂಡ ನನ್ನ ಖರ್ಚಿಗೆ ಮೊಬೈಲ್ ಡೇಟಾ ಈ ರೀತಿ ನಾನು ಅದು ಗ್ವಾಲೆ ಮಾಡಿ, ಅದೇ ಅಮೌಂಟ್ ಗ್ವಾಲೆ ಮಾಡಿ ಮೊಬೈಲ್ ತೊಗೊಂಡು ರಿಂಗ್ ಲೈಟ್ ತೊಗೊಂಡು ಕಾಲೇಜ್ ಅಡ್ಮಿಷನ್ ಮಾಡಿದೆ. ಇದಕ್ಕೆಲ್ಲ ಮೇನ್ ಪಾಯಿಂಟ್ ನೀವೇ ನನ್ನ ಸಬ್ಸ್ಕ್ರೈಬರ್ಸ್ ಅಂತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನನ್ನೊಂದು ಲೈಫಲ್ಲಿ ಆದಂಥ ಘಟನೆಯ ಸ್ಟೋರಿ, ಒಂದು ಚಿಕ್ಕ ಸ್ಟೋರಿ ಹೇಳಿದ್ದೀನಿ. ಅದ್ರ ಜೊತೆ ನನ್ನ ಯೂಟ್ಯೂಬ್ ಜರ್ನಿ ಅಲ್ಲಿ ಎಷ್ಟು ಅರ್ನಿಂಗ್ ಮಾಡಿದ್ದೀನಿ ದುಡ್ಡು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ಮುಗಿಸ್ತೀನಿ. ಈ ಒಂದು ವಿಡಿಯೋ ಮುಗಿಸೋದು ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕ್ ಟಿಪ್ಸ್ ಸಬ್ಸ್ಕ್ರೈಬರ್ಸ್ ಕೇಳ್ತೀನಿ. ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಹೊಸಂತಾರೆ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಈಗ ಸದಲ್ಲೇ ಪೀಪಿಗೆ ಸಬ್ಸ್ಕ್ರೈಬ್ ಹೆಚ್ಚುತ್ತೆ, ಬೇಗ ರೀಚ್ ಮಾಡಿ ಪ್ರತಿಯೊಬ್ಬರು ಕೂಡ ಅಂತ. ಇವತ್ತು ಮುಗಿಸ್ತಾನೆ ಕನ್ನಡ ಟೆಕ್ ಟಿಪ್ಸ್ ಸಬ್ಸ್ಕ್ರೈಬರ್ಸ್ ಹೇಳ್ತೇನೆ, ಬೇಗ ಸಬ್ಸ್ಕ್ರೈಬ್ ಮಕ್ಕಳು ಬಟನ್ ಕ್ಲಿಕ್ ಮಾಡಿ. ಇವತ್ತು ಮುಗಿಸ್ತಾನೆ ಕನ್ನಡ ಟೆಕ್ ಟಿಪ್ಸ್ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ದೀನಿ. ಜೇನಿಂದ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.